SC ಸಮುದಾಯಗಳು ಎಲ್ಲೇ ಹೋಗಬೇಕು? 56% ಇದ್ದಿದ್ದನ್ನ 50% ಒಳಗಡೆನೆ ಮಾಡಿಕೊಳ್ರಿ ಅಂದ್ರೆ ಹೆಂಗ್ ಸಾಧ್ಯ? ಇವತ್ತು ನೀವು ಮಾಡಿದಂಥ ತಪ್ಪುಗೋಸ್ಕರವಾಗಿ ನೀವು ಸರ್ಕಾರದಿಂದ ಯಾರನ್ನು ವಕೀಲರಿಟ್ಟಿದ್ರಿ? ಸುಪ್ರೀಂ ಕೋರ್ಟಲ್ಲಿ ಯಾರನ್ನು ವಕೀಲರಿಟ್ಟಿದ್ರಣ್ಣ? ಇಟ್ಟಿಲ್ಲ, ಹೋಗ್ಲೇ ಇಲ್ಲ ಸರ್. ಹೋಗಲೇ ಇಲ್ಲ. ಸುಪ್ರೀಂ ಕೋರ್ಟದಲ್ಲಿ ನಿಮ್ಮ ವಕೀಲರು ಇದು ಆಗಲ್ಲ ಅಂತ ಗೊತ್ತಾಗಿ ಸೋಲ್ತೀವಿ ಅಂತ ಗೊತ್ತಾಗಿ ಅಡ್ವೊಕೇಟ್ ಜನರಲ್ ಅವರು ಹೈಕೋರ್ಟ್ ಅಲ್ಲಿ ಉದಯ ಉಳ್ಳ ಅಂತ ದೊಡ್ಡ ದೊಡ್ಡ ಲಾಯರ್ಗಳು ಹೋಗಿ ಹೋಗ್ಲೇ ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ಎಲ್ಲಿಗೆ ತಂದುಕೊಂಡಿರಿ ನೋಡ್ರಿ. ಇವತ್ತು SC ಜನಾಂಗಕ್ಕೆ ನೀವು ದಲಿತರಿಗಿಟ್ಟಂತ ವಿಶ್ವಾಸ ಪ್ರೀತಿನ ಇದೇನಾ? ನಾವೇನು ತಪ್ಪು ಮಾಡಿವಿ ಸ್ವಾಮಿ? ಇವತ್ತು ನೀವೆಲ್ಲ ತಪ್ಪುಗಳನ್ನು ಮಾಡಿಕೊಂಡು ನೀವೆಲ್ಲೋ ಒಂದು ಕಡೆ ಯುವಕರೆಲ್ಲರೂ ಕೂಡ ಉದ್ಯೋಗಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರವಾಗಿ 2,85,000 ಹುದ್ದೆಗಳು ಖಾಲಿದಾವ. ನಾವು 50,000 ತಗೋಬೇಕಂದ್ರೆ 50,000ದಲ್ಲಿ ಮೀಸಲಾತಿ ತರಬೇಕು ಅಂತೇಳಿ ಪ್ರಾರಂಭ ಏನು ಮಾಡ್ತಾ ಇದ್ರು, ಅದಕ್ಕೆ 50,000 ತಂದ ಮಕ್ಕಳು ಕೂಡ ಸಂಬಳ ಕೊಡಕ್ಕೆ ನಿಮ್ಮ ಹತ್ರ ರೊಕ್ಕ ಇಲ್ಲ. ಉದ್ಯೋಗ ಭರ್ತಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ರೊಕ್ಕ ಕೊಡಕ್ಕಾಗಲ್ಲ ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ನಮ್ಮ ಮಧ್ಯೆ ಹಿಂದುಳಿದಂಥ ಜಾತಿಗಳ ಮಧ್ಯೆ SC ಮಧ್ಯೆ ಇವತ್ತು ಬೀದಿ ತರಂತ ಕೆಲಸ ಮಾಡ್ತಾ ಇದ್ರಿ. ನಾವು ಏನು ಮಾಡಬೇಕು? ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ನಾವು ಹೋರಾಟವನ್ನು ಮಾಡಲೇಬೇಕು. ಹೋರಾಟವನ್ನು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಕೂಡ ನಮ್ಮ ಹಿರಿಯರೆಲ್ಲರೂ ಕೂಡ ಹೇಳಿದಾರ. ನಮ್ಮ ನಾರಾಯಣ ಸ್ವಾಮಣ್ಣವರು ಕೂಡ ಅವರು ಕೂಡ ಹೇಳಿದಾರ. ನಮ್ಮ ಹಿರಿಯರಾದಂಥ ಮಹೇಶ್ ಅಣ್ಣರು ಕೂಡ ಹೇಳಿದ್ದಾರೆ. ಇದು ಮುಂದೆ ಚಿತ್ರದುರ್ಗದಲ್ಲಿ ನಾವೆಲ್ಲ ನಾಯಕರು ಸೇರಿಕೊಂಡು 7ನೇ ತಾರೀಕಿಗೆ ಇನ್ನ ಏನು ಫಿಕ್ಸ್ ಮಾಡ್ಕೊಂಡಿಲ್ಲ, ನಾವೊಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಪೂರ್ವಭಾವಿ ಸಭೆ ಮಾಡ್ಕೊಂಡು ಏನು ಮಾಡಬೇಕು ಅನ್ನೋಂಥ ನಿರ್ಧಾರವನ್ನು ಮುಂದಕ್ಕೆ ತಗೊಳ್ಳೋಂಥ ಕೆಲಸ ಮಾಡ್ತೀವಿ. ನಾವು ಇಲ್ಲಿಕ್ಕೆ ಬಿಡಕ್ಕೆ ಹೋಗಲ್ಲ ಇದನ್ನ. ಯಾಕಂದ್ರೆ ನಮ್ದಂತ ಬಿಟ್ಬಿಟ್ರೆ ನಾವು ನೆಂದು ಆಗಿದೆ. ನಮ್ಮ ಭವಿಷ್ಯದ ಮಕ್ಕಳ ಸಲುವಾಗಿ ನಾವು ಹೋರಾಟ ಮಾಡಬೇಕಾಗುತ್ತಲ್ಲ. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದರು. ಕೇಂದ್ರ ಸರ್ಕಾರ ಅವತ್ತಿನ ದಿನಗಳ SC ಜನಾಂಗಕ್ಕೆ, ಹಿಂದುಳಿದಂತ ಜನಾಂಗಕ್ಕೆ ಮೀಸಲಾತಿ ಜಾಸ್ತಿ ಮಾಡಿದ್ರು. ಇಲ್ಲಿ ಕೂಡ ಮಾಡಬೇಕನ್ನಂತ ಕೂಗಿತ್ತು, ಯಾರು ಮಾಡಲಿಲ್ಲ. ಎಲ್ಲರೂ ಹೋರಾಟದ ಮೇರೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ಜಾಸ್ತಿ ಮಾಡಂತ ಕೆಲಸ ಮಾಡಿತ್ತು. ಈ ಮೀಸಲಾತಿಯನ್ನು ಜಾಸ್ತಿ ಮಾಡಿದ ನಂತರ ಇವರು ಇವತ್ತು ಅದನ್ನ ಕೆಡ್ಸಕ್ ಕೊಟ್ಟಾರ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ನಾವೆಲ್ಲರೂ ಕೂಡ ತಗೊಳಕ್ಕೆ ಮಾಡಿದ್ವಿ. ಹಂಗಾಗಿ ಇದ್ರ ಬಗ್ಗೆ ನಾರಾಯಣ ಸ್ವಾಮಣ್ಣವರು ಸ್ವಲ್ಪ ಒಂದೆರಡು ಮಾತುಗಳು ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.